150ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳನ್ನು ನಾವು ಮಾಡಿದ್ದೇವೆ. ಇಡೀ ಭಾರತ ದೇಶದಲ್ಲಿ ಈ ರೀತಿಯ ವಿಶೇಷ ಮತದಾರರ ಪರಿಷ್ಕರಣೆಯ ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡೀತಾ ಇದೆ. ಏನಿದು ವಿಶೇಷ ಮತದಾರರ ಪರಿಷ್ಕರಣೆ? ಇದು ಮೊದಲನೇ ಬಾರಿನ ಆಗಿದ್ರೆ ನಡೀತಾ ಇರೋದು ಅಂತ ಕೇಳಿದ್ರೆ, ವಿಶೇಷ ಪಟ್ಟಿ SIR ಇದು ದೇಶದಲ್ಲಿ ನಡೀತಾ ಇರೋದು ಮೊದಲನೇ ಬಾರಿ ಅಲ್ಲ. ಈ ಹಿಂದೆ 5-6 ಬಾರಿ ಈ ರೀತಿಯ ವಿಶೇಷ ಮತ ಪರಿಷ್ಕರಣೆಯ ಕಾರ್ಯಕ್ರಮ ನಡೆದಿತ್ತು. ಅಂದು ಈ ಕಾಂಗ್ರೆಸ್ ಪಾರ್ಟಿ ಯಾವುದೇ ಚಕಾರವನ್ನು ಎತ್ತಿರಲಿಲ್ಲ. ಯಾಕೆ ಅಂದ್ರೆ ಅವರು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇನ್ನು ಸಾಫ್ಟ್ವೇರ್ ಅಷ್ಟು ದೊಡ್ಡ ಮಟ್ಟಕ್ಕೆ ಬಂದಿರಲಿಲ್ಲ ಮತ್ತು ಪರಿಷ್ಕರಣೆಯ ಸಂದರ್ಭದಲ್ಲಿ ಅವರದೇ ಅಧಿಕಾರಿಗಳು ಎಲ್ಲಾ ರೀತಿಯ ಮತದಾನದಲ್ಲಿ ಕೊಟ್ಟಿ ಮತಗಳನ್ನು ಸೇರಿಸುವಂತ ಪ್ರಯತ್ನವನ್ನು ಮಾಡಿದರು. ಹಿಂದೆ ನಡೆದಂತ ಮತಗಟ್ಟೆ ಪರಿಷ್ಕರಣೆ ಕಾರ್ಯಕ್ರಮ ಏನು ನಡೀತು ವಿಶೇಷವಾದಂಥದ್ದು ಈ ದೇಶದಲ್ಲಿ 5 ಬಾರಿ ಆಯಿತು. ಆದ್ರೆ ಅವತ್ತು ಚಕಾರವನ್ನ ಎತ್ತಲಿಲ್ಲ ಈ ಕಾಂಗ್ರೆಸ್ ಪಾರ್ಟಿ. ಆದ್ರೆ ಇವತ್ತು ಬಿಹಾರ್ ನಲ್ಲಿ ನಮ್ಮ ಮತದಾರರ ಪರಿಷ್ಕರಣೆ ಕಾರ್ಯ ನಡೀತು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಬಿಹಾರದ ಸುತ್ತ 16 ದಿವಸಗಳ ಕಾಲ ಬಿಹಾರವನ್ನ ತಿರುಗಾಡಿದ್ರು. ವೋಟ್ ಚೋರಿ, ನರೇಂದ್ರ ಮೋದಿ ಅವರು ವೋಟ್ ಚೋರಿ ಮಾಡಿದ್ದಾರೆ. ಅದಕ್ಕಾಗಿ ವೋಟ್ ಚೋರಿಯ ವಿರುದ್ಧ ನಮ್ಮ ಹೋರಾಟ. ಇದೊಂದು ಅಲ್ಲಿರುವ ಮತದಾರರಿಗೆ ಗೊತ್ತಾಯ್ತು, ಈ ರಾಹುಲ್ ಗಾಂಧಿ ಡಬಲ್ ಮೀನಿಂಗ್. ವೋಟ್ ಚೋರಿ ಮಾಡಿದ್ದು ಕಾಂಗ್ರೆಸ್, ನೋಟ್ ಚೋರಿ ಮಾಡಿದ್ದು ಕಾಂಗ್ರೆಸ್. ಈ ದೇಶವನ್ನ ನೋಟ್ ಚೋರಿ ಮುಖಾಂತರ, ಭ್ರಷ್ಟಾಚಾರದ ಮುಖಾಂತರ ಈ ದೇಶವನ್ನ ಕೊಳ್ಳೆ ಹೊಡೆದಂತ ಕಾಂಗ್ರೆಸ್ ಕೇವಲ ದೇಶವನ್ನ ಕೊಳ್ಳೆ ಹೊಡೆಯಲಿಲ್ಲ, ಮತದಾರರ ಪಟ್ಟಿಯನ್ನು ಕೂಡ ಕೊಳ್ಳೆ ಹೊಡೆಯುವಂತ ಕೆಲಸವನ್ನು ಮಾಡಿದ್ರು. ಮೊದಲನೇ ವೋಟ್ ಚೋರಿ ಮಾಡಿದ್ದು ಯಾವಾಗ? ಈ ದೇಶದ ಸ್ವಾತಂತ್ರ್ಯದ ಮೊದಲನೇ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ವೋಟಿಂಗ್ ನಡೀತು. ಆ ವೋಟಿಂಗ್ ಅಲ್ಲಿ ಪಾಲ್ಗೊಂಡಂತ ಕಾಂಗ್ರೆಸ್ಸಿನ ನಾಯಕರು 18 ಜನ ಮತದಾರರಿದ್ರು. ಅದರಲ್ಲಿ 17 ಜನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಅವರ ಮುತ್ತಾತ ನೆಹರು ಅವರು ಗಾಂಧೀಜಿಯವರ ಹತ್ರ ಹೋದ್ರು. ಒಂದು ವೇಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಹೋಳಾಗುತ್ತೆ, ನಾನು ಬಿಡೋದಿಲ್ಲ ಅನ್ನುವಂತ ಆವಾಜ್ ಹಾಕಿದ್ರು. 1 ವೋಟ್ ತೆಗೆದುಕೊಂಡಂತ ನೆಹರು ಅವರು ಪ್ರಧಾನಮಂತ್ರಿ ಆದ್ರು. 17 ವೋಟ್ ಪಡೆದುಕೊಂಡಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಲ್ಲ. ರಾಹುಲ್ ಗಾಂಧಿ ನೀವು ಉತ್ತರ ಕೊಡ್ಬೇಕಲ್ಲ, ವೋಟ್ ಚೋರಿ ನಿಮ್ ಮುತ್ತಾತ ಮಾಡಿದ್ದು. ನಿಮ್ಮ ಅಜ್ಜಿ ಏನ್ ಮಾಡಿದ್ರು? 1970ರಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಮಾಡ್ತು, ವೋಟ್ ಚೋರಿ ಮುಖಾಂತರ ಇಂದಿರಾ ಗಾಂಧಿ ಅವರು ಗೆದ್ದಿದ್ದಾರೆ, ಗಫಲ ಆಗಿದೆ, ಇಲ್ಲಿ ಮತದಾನ ಪ್ರಕ್ರಿಯೆ ಚೆನ್ನಾಗಿ ನಡೆದಿಲ್ಲ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರ ಸದಸ್ಯತ್ವವನ್ನು ಅನರ್ಹ ಮಾಡಿದ್ದಲ್ಲ, 6 ವರ್ಷ ಚುನಾವಣೆಗೆ ನಿಲ್ಲಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತು ಅಲಹಾಬಾದ್ ಹೈಕೋರ್ಟ್. ಆದ್ರೆ ರಾಹುಲ್ ಗಾಂಧಿ ಅವರೇ, ನಿಮ್ಮ ಅಜ್ಜಿ ಮಾಡಿದ್ದೇನು? ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದ ಒಂದು ಸಂವಿಧಾನದ ಪ್ರಕಾರ, ಸಂವಿಧಾನ ಪೀಠ ಹೇಳಿದ್ದನ್ನ ತಿರಸ್ಕಾರ ಮಾಡಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರಿ. ಲಕ್ಷಾಂತರ ಜನರ ಹಕ್ಕುಗಳನ್ನ, ವಾಕ್ ಸ್ವಾತಂತ್ರ್ಯ, ಬರೆಯೋ ಸ್ವಾತಂತ್ರ್ಯ, ಮಾತನಾಡೋ ಸ್ವಾತಂತ್ರ್ಯ ಎಲ್ಲವನ್ನ ಕಸ್ಕೊಂಡು ಲಕ್ಷಾಂತರ ಜನರಿಗೆ ಜೈಲಿಗೆ ತಳ್ಳುವಂತ ಕೆಲಸವನ್ನು ಮಾಡಿದ್ರು. ಈ ದೇಶದ ಸಂವಿಧಾನದ ಬಗ್ಗೆ ಮಾತನಾಡೋ ಪ್ರಿಯಾಂಕಾ ಖರ್ಗೆ ಅವರು, ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಈ ದೇಶದ ನೋಟ್ ಚೋರಿ ಬಗ್ಗೆ, ವೋಟ್ ಚೋರಿ ಬಗ್ಗೆ ಮಾತನಾಡುವಂತ ರಾಹುಲ್ ಗಾಂಧಿ ಅವರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಇಂದಿರಾ ಗಾಂಧಿ ಈ ಸಂವಿಧಾನದ ಕೊಲೆಯನ್ನು ಮಾಡಿದ್ರು. ನೆಹರು ತಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ
ಹೆಚ್ಚು ಓಟ್ ತಗೊಂಡಂತವರನ್ನ ಮೂಲೆಯಲ್ಲಿ ಕೂಡಿಸಿದ್ರು. ಇವತ್ತು ನೀವು ಓಟ್ ಚೋರಿ ಬಗ್ಗೆ ಮಾತಾಡ್ತೀರಿ. ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡುವಂತ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, 2015 ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವವರೆಗೂ ಕೂಡ ಸಂವಿಧಾನವನ್ನ ಸಮರ್ಪಣೆ ಮಾಡಿದ ದಿನವನ್ನ ಆಚರಣೆ ಮಾಡಲಿಲ್ಲ ಈ ಕಾಂಗ್ರೆಸ್. ಯಾಕೆ ಆಚರಣೆ ಮಾಡಲಿಲ್ಲ? ಸಂವಿಧಾನ ಸಮರ್ಪಣೆ ದಿನವನ್ನ ಆಚರಣೆ ಮಾಡಿದ್ರೆ ಅದು ನಾವು ಒಬ್ಬ ದಲಿತ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರಿಗೆ ಗೌರವ ಕೊಡ್ಬೇಕಾಗ್ತದಲ್ಲ ಅನ್ನುವಂತ ಏಕೈಕ ಕಾರಣಕ್ಕೆ ಈ ಕಾಂಗ್ರೆಸ್ನವರು ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಲಿಲ್ಲ. 1949 ನವೆಂಬರ್ 26 ಈ ಸಂವಿಧಾನವನ್ನ ಸುದೀರ್ಘವಾಗಿ ಬರೆದು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಈ ಸಂವಿಧಾನವನ್ನ ಬರಲಿಕ್ಕೆ ಸಮಯ ತಗೊಂಡ್ರು. ಅಂತ ಸಂವಿಧಾನವನ್ನ ಸಮರ್ಪಣೆ ಮಾಡಿಕೊಂಡಂತ ದಿನ ಇವರು ಆಚರಣೆ ಮಾಡಲಿಲ್ಲ ಕಾಂಗ್ರೆಸ್ನವರು. ಇವರು ಹೇಳ್ತಾರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಸಂವಿಧಾನ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಯಾರಪ್ಪ ಸಂವಿಧಾನ ಬದಲಾಯಿಸಿದ್ದು? ರಾಹುಲ್ ಗಾಂಧಿ ಅವರೇ ಸಂವಿಧಾನ ಬದಲಾಯಿಸಿದ್ದು. ನಿಮ್ ತಾತ, ನಿಮ್ಮ ಅಜ್ಜಿ ಯಾವುದಕ್ಕೋಸ್ಕರ ಬದಲಾಯಿಸಿದ್ದು? ಈ ಸಂವಿಧಾನವನ್ನ 106 ಬಾರಿ ತಿದ್ದುಪಡಿಯನ್ನು ಮಾಡಿದ್ದಾರೆ. 106 ಬಾರಿ ತಿದ್ದುಪಡಿಯಲ್ಲಿ 99 ಬಾರಿ ತಿದ್ದುಪಡಿಯನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಯಾಕೆ? ತನ್ನ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ 99 ಬಾರಿ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರು. ಅಷ್ಟೇ ಅಲ್ಲ, 59 ಚುನಾಯಿತ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಿದ್ರು. ಯಾಕೆ ವಜಾ ಮಾಡಿದ್ರು? ಕಾಂಗ್ರೆಸ್ಸೇತರ ಸರ್ಕಾರಗಳು ಈ ದೇಶದಲ್ಲಿ ಇರಬಾರದು, ಪ್ರಜಾಸತ್ತಾತ್ಮಕವಾಗಿ ಗೆದ್ದಂತ ಸರ್ಕಾರಗಳು ನಡಿಬಾರದು. ಈ ರೀತಿ ಕುತಂತ್ರದ ರಾಜಕಾರಣವನ್ನು ಮಾಡಿರುವಂತ ಕಾಂಗ್ರೆಸ್ ಇವತ್ತು ಬೊಬ್ಬೆ ಇಡ್ತಾ ಇದೆ. ಅದಕ್ಕೆ ದಿಗಿಲು ಬಿದ್ದಿದೆ. ವಿಶೇಷ ಮತದಾರರ ಪರಿಷ್ಕರಣೆ ಆದ್ರೆ ಕಾಂಗ್ರೆಸ್ಸಿನ ಕಳ್ಳತನದ ಓಟುಗಳು ಮಾಯ ಆಗಿಬಿಡ್ತವೆ. ಇನ್ನು ಮುಂದೆ ಜನ ನಮಗೆ ಓಟ್ ಬೀಳೋದೇ ಇಲ್ಲ. ಯಾಕೆ ಬೀಳೋದಿಲ್ಲ? ಕಳ್ಳತನದ ಓಟುಗಳನ್ನ ನಂಬಿಕೊಂಡಂತ ಕಾಂಗ್ರೆಸ್ ಈ ದೇಶವನ್ನು 70 ವರ್ಷಗಳ ಕಾಲ ಆಡಳಿತವನ್ನು ಮಾಡಬಹುದು. ಆದ್ರೆ ಇವತ್ತು ವಿಶೇಷ ಮತದಾರರ ಪರಿಷ್ಕರಣೆಯ ಮುಖಾಂತರ ನೋ ಡೂಪ್ಲಿಕೇಟ್ ವೋಟ್, ನಿಜವಾದ ಮತದಾರರಿಂದ ತಪ್ಪಿಸಿಕೊಳ್ಬಾರದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಮತದಾರರ ಪರಿಷ್ಕರಣೆ ಪಟ್ಟಿ ನಡೀತಾ ಇದೆ. ಹಾಗಿದ್ರೆ ಇದು ಹೇಗೆ ನಡೆಯುತ್ತೆ? ಯಾವುದೋ ಒಂದೇ ಪಾರ್ಟಿಯನ್ನ ಕರೆದ್ಬಿಟ್ಟು ಹೇಳಿ ಈ ಮತದಾರರ ಪರಿಷ್ಕರಣೆ ನಡೆಯುತ್ತಾ ಅಂತ ಕೇಳಿದ್ರೆ ನಡೆಯೋದಿಲ್ಲ. ಇದಕ್ಕೆ ತನ್ನದೇ ಆದ ಒಂದು ಮಾನದಂಡ ಇದೆ. ವಿಶೇಷ ಮತದಾರರ ಪರಿಷ್ಕರಣೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಚುನಾವಣಾ ಆಯೋಗ ಮೀಟಿಂಗ್ ಕರೀತದೆ. ಮೀಟಿಂಗ್ ಕರೆಯೋದಷ್ಟೇ ಅಲ್ಲ, ಯಾವ ರೀತಿಯ ಪರಿಷ್ಕರಣೆಯನ್ನ ನಾವು ಮಾಡ್ತೀವಿ ಅನ್ನುವಂತ ತಿಳುವಳಿಕೆಯನ್ನು ಕೊಡ್ತಾರೆ. ಮತ್ತು ಬಿಹಾರ್ನಲ್ಲಿ ಏನಾಯ್ತು? 60,000 ಬೂತ್ಗಳಿದೆ. 60,000 ಬೂತ್ಗಳಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ BLO 2ಗಳನ್ನು ನೇಮಕ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಕೂಡ BLO 2 ನೇಮಕ ಮಾಡಿದ್ರು. BLA 2 ಇಲ್ಲಿ ಕೂಡ BLA 2 ಇವತ್ತು ಇಲ್ಲಿ ಕರೆದಿರುವಂತದ್ದು BLA 2ಗಳ ಮೀಟಿಂಗ್. ನಿಮ್ಮ ಕರ್ತವ್ಯ ಏನು? ನಿಮ್ಮ ಹಕ್ಕುಗಳೇನು? ಇದನ್ನು ನೀವು ತಿಳ್ಕೊಳ್ಳದೆ ಇದ್ರೆ ಈ ಮತದಾರರ ಪರಿಷ್ಕರಣೆ ಸರಾಗವಾಗಿ ನಡೆಯೋದಿಲ್ಲ. BLA 2 ಅಂದ್ರೆ ಪ್ರತಿ ಬೂತಿಗೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷ ನೇಮಕ ಮಾಡುವಂತ ಕಾರ್ಯಕರ್ತರಿಗೆ BLA 2 ಅಂತ ಕರೀತಾರೆ. ಅವರಿಗೆ ನಿಮ್ಗೆ ಕಾರ್ಡ್ಗಳನ್ನು ಕೊಡ್ತಾರೆ, ಗುರುತಿನ ಚೀಟಿಗಳನ್ನು ಕೊಡ್ತಾರೆ. ಪರಿಷ್ಕರಣೆಯ ಸಂದರ್ಭದಲ್ಲಿ ಸರ್ಕಾರದ ನೇಮಕಾತಿಯಿಂದ ಮುಖಾಂತರ ಬಂದಿರುವಂತ BLO, ಪ್ರತಿ ಬೂತಿಗೆ ಒಬ್ಬ BLO ಅಧಿಕಾರಿ ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್. ಆ ಎಲ್ಲ ಅಧಿಕಾರಿಗಳು ಹಿಂದೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವ್ರ ಮುಖಾಂತರ ನಡೀತಾ ಇತ್ತು. ಆದರೆ ಈಗ ಚುನಾವಣಾ ಆಯೋಗ ಅಂಗನವಾಡಿ ಆಶಾ ಕಾರ್ಯಕರ್ತರು ಈ ಮತದಾರರ ಪರಿಷ್ಕರಣೆ ಪಟ್ಟಿಯಲ್ಲಿ BLO ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಅಧಿಕಾರಿಗಳು, ಕೇಂದ್ರ ರಾಜ್ಯ ಸರ್ಕಾರದ ಸಂಪೂರ್ಣ ಯಾರು ಅಧಿಕಾರಿಗಳಿದ್ದಾವೆ ಅಧಿಕಾರಿಗಳು ಮಾತ್ರ
BLO ಅಧಿಕಾರಿಯಾಗಿ ನೇಮಕ ಆಗ್ಬೋದು. ಈಗಾಗಲೇ BLO ಅಧಿಕಾರಿಗಳನ್ನ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಮಾಡಿದ್ದಾರೆ. ನಮ್ಮ BLA 1 ಯಾರು ಇಲ್ಲಿ? ಜಗನ್ನಾಥ್ ಮಾಲಿಕ್ ಪಾಟೀಲ್ರು BLA 1. ಇವರು ತಾಲೂಕಿನ ಚುನಾವಣಾಧಿಕಾರಿಗಳ ಜೊತೆಗೆ ಸಭೆ ಮಾಡಬೇಕು. ಯಾರು ಕೂತ್ಕೊಂಡು ತಾಲೂಕಿನ ಚುನಾವಣಾಧಿಕಾರಿಗಳಿದಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಈ ಮತದಾರರ ಪರಿಷ್ಕರಣೆ ಪಟ್ಟಿ ಯಾವ ರೀತಿ ನಡೀತಾ ಇದೆ, ಪ್ರತಿದಿನ ಬಂದಂತ ಅರ್ಜಿಗಳ ವಿಲೇವಾರಿ ಯಾವ ರೀತಿ ನಡೀತಾ ಇದೆ, ಡುಪ್ಲಿಕೇಟ್ ವೋಟ್ಗಳು ಯಾವ ರೀತಿ ಕಂಡು ಹಿಡಿತಾ ಇದ್ದಾರೆ, ಇದ್ರ ಚರ್ಚೆಯನ್ನು ಮಾಡಬೇಕು. ಇವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸೇರ್ಕೊಂಡು ನಿಮ್ಮನ್ನ ನೇಮಕ ಮಾಡಿದ್ದಾರೆ BLA 2. ನಿಮ್ ಕರ್ತವ್ಯ ಏನು? ನಿಮ್ಮ ಕರ್ತವ್ಯ ನೀವು ಅಲ್ಲಿರುವಂತ BLOಗಳ ಜೊತೆಗೆ ಸಭೆಯನ್ನ ಮಾಡಬೇಕು. ಸಭೆಯನ್ನು ಮಾಡ್ಲಿಕ್ಕೆ ನೀವು ಕರಿಬೇಕು BLO ಆಫೀಸರ್ಗೆ. ಅವ್ರು ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಸಭೆ ಮಾಡೋದು ಅಂದ್ರೆ ಮತ್ತೆ ಹಿಂಗೆಲ್ಲ ಟೆಂಟ್ ಆಗಿ ಮಾಡೋದಲ್ಲ. ನೀವು ಅವ್ರು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಬಹುದು. ಹೇಗೆ ಮತದಾರರ ಪರಿಷ್ಕರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಬಹುದು. ಆ ಅಧಿಕಾರ ಯಾರಿಗಿದೆ? ಯಾರಿಗಿದೆ ಅಣ್ಣ? BLA 2ಗಿದೆ. ಏನಾದ್ರೂ ಮತದಾರರ ಪರಿಷ್ಕರಣೆಯ ಪಟ್ಟಿಯ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದ್ರೆ, ಡುಪ್ಲಿಕೇಟ್ಗಳು ಕಂಡು ಬಂದ್ರೆ ತಕ್ಷಣ ಅವರಿಗೆ ನೀವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು. ಇದು ಯಾರಿಗೆ ಅಧಿಕಾರ ಇದೆ? BLA 2ಗಳಿಗೆ ಅಧಿಕಾರ ಇದೆ. ಬಿಹಾರ್ನಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ 60,000 BLA 2ಗಳನ್ನು ನೇಮಕ ಮಾಡಿತ್ತು. ಆದ್ರೆ ಬಿಹಾರ್ ಚುನಾವಣೆ ಸೋತ ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಈ ಚುನಾವಣಾ ಪರಿಷ್ಕರಣೆಯಲ್ಲಿ ಬಹಳ ಗಡಬಡಾಗಿಬಿಟ್ಟದ, ಕೊಟ್ಟಿ ಮತದಾರರು ಬಂದ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ, ಪಟ್ಟಿಯಲ್ಲಿರೋರು ಬಿಜೆಪಿಯ ಮತದಾರರು ಮಾತ್ರ. ಇದು ಸಾಧ್ಯನಾ? ಅಲ್ಲಿರುವಂತ 60,000 ಜನ ಕಾಂಗ್ರೆಸ್ಸಿನ BLA 2 ಒಂದೇ ಒಂದು ಅಬ್ಜೆಕ್ಷನ್ ರೈಸ್ ಮಾಡಲಿಲ್ಲ. ಪರಿಷ್ಕರಣೆಯ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಇದೆ. ಯಾವ ರೀತಿ ನಡೆಯುತ್ತೆ ಇದು? 90 ದಿನಗಳ ಕಾಲ ಈ ನಡೆಯುವಂತಹ ಪರಿಷ್ಕರಣೆ ಮೊದಲ 30 ದಿವಸಗಳ ಕಾಲ ಆಯಾ ಬೂತ್ ನಲ್ಲಿರುವಂತಹ ಒಟ್ಟು ಮತದಾರರು ಅಂದ್ರೆ ಕೊನೆಯದಾಗಿ ನಿಮ್ಮ ವೋಟಿಂಗ್ ಯಾವ್ದು ಹಾಕಿದ್ರು? 2024 ಲೋಕಸಭಾ ಚುನಾವಣೆ. ಆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿರುವಂತ ಎಲ್ಲ ಮತದಾರರ ಹೆಸರುಗಳನ್ನ ಅವರವರ ಹೆಸರಿನ ಜೊತೆಗೆ ಫಾರಂಗಳು ಪ್ರಿಂಟ್ ಆಗುತ್ತೆ. ನಿಮ್ಮೂರಿನಲ್ಲಿ 950 ಜನ ಇದ್ರೆ 950 ಫಾರಂಗಳು ಪ್ರಿಂಟ್ ಆಗುತ್ತೆ. ಎಲ್ಲಪ್ಪ, ಮಲ್ಲಪ್ಪ, ಕಲ್ಲಪ್ಪ ಇವ್ರು ಯಾವ ಪಾರ್ಟಿ ಅಂತ ಅವ್ರಿಗೆ ಗೊತ್ತಿಲ್ಲಪ್ಪ. ಆದ್ರೂ BLO ಅಧಿಕಾರಿಗಳು ಆ ಎಲ್ಲರ ಹೆಸರುಗಳು ಉಳ್ಳಂತ ಫಾರಂ ಪ್ರಿಂಟ್ ಮಾಡ್ತಾರೆ. ಪ್ರತಿದಿನ 30-40 ಮನೆಗಳಿಗೆ ಹೋಗಿ ಒಂದು ಮನೆಯಲ್ಲಿ 4 ಜನ, 5 ಜನ, 8 ಜನ ಇದ್ರೆ ಅವರಿಗೆ ಆ ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಅದರಲ್ಲಿ ಅವರ ಹೆಸರು, ಮನೆ ನಂಬರ್, ವಿಳಾಸ ಎಲ್ಲ ಇರುತ್ತೆ, ವೋಟರ್ ID ನಂಬರ್. ಅದರ ಮುಂದೆ ಒಂದು ಕಾಲಂ ಇರುತ್ತೆ. ಆ ಕಾಲಂನಲ್ಲಿ ಬದಲಾವಣೆ ಏನಾದ್ರೂ ಮಾಡಬೇಕಾ, ನಿಮ್ಮ ಹೆಸರಿನಲ್ಲಿ ಏನಾದ್ರೂ ತಿದ್ದುಪಡಿ ಇದೆಯಾ, ನಿಮ್ಮ ತಂದೆಯ ಹೆಸರಿನಲ್ಲಿ ಏನಾದ್ರೂ ತಿದ್ದುಪಡಿ ಇದೆಯಾ, ನೀವೇನಾದ್ರೂ ವಿಳಾಸ ಬದಲಾವಣೆ ಮಾಡ್ಕೊಂಡಿದ್ದೀರಾ, ನಿಮ್ಮದು ಬೆಂಗಳೂರು, ಮಂಗಳೂರು, ಬಾಂಬೆ, ಪುಣೆ ಬದುಕಲಿಕ್ಕೆ ಹೋದಂತವ್ರು, ನಿಮ್ದೇನಾದ್ರೂ 2-3 ಕಡೆ ಇದೆಯಾ, 2-3 ಕಡೆ ಇದ್ರೆ ಎಲ್ಲಿ ಇಟ್ಕೊಳ್ಬೇಕಂತೀರಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ತುಂಬಿಕೊಡ್ಬೇಕು. ಇದು 30 ದಿನಗಳ ಕಾಲ ಕೇವಲ ಅಪ್ಲಿಕೇಶನ್ ಗಳನ್ನ ಕೊಡೋದೇ ಮಾಡ್ತಾರೆ. ಆ ಅಪ್ಲಿಕೇಶನ್ ಕೊಡುವಂತ ಸಂದರ್ಭದಲ್ಲಿ BLOಗಳಿಗೆ ನೀವು ಕೇಳಬೇಕು, ಇವತ್ತು ಯಾವ ಮನೆಗಳಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀರಿ ಅಂತ ಕೇಳಬೇಕು. ಅವ್ರು ನಿಮ್ಗೆ ಹೇಳ್ತಾರೆ, ಇಷ್ಟು ಮನೆಗಳಿಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅಂತ. ಇಲ್ಲಿರುವಂತ BLOಗಳು ಅವ್ರ ಮನೆಗಳಿಗೆ ಹೋಗ್ಬೇಕು, ಹೋಗಿ ಕೇಳಬೇಕು, ನಿಮಗೆ ಬಂದಿದ್ಯಾ ಅಪ್ಲಿಕೇಶನ್? ಬಂದಿದ್ರೆ ಅದರಲ್ಲಿ ಸತ್ತವರು ಯಾರು, 2 ಕಡೆ ಓಟ್ ಇರೋದು ಯಾರು, ಅವ್ರಿಗೆ ವಿನಂತಿ ಮಾಡಬೇಕು. ಬಿಜೆಪಿಯ ಮನೆ ನಮ್ದು ಅಂತ ಗೊತ್ತಿದ್ರೆ ನಾವು ವಿನಂತಿ ಮಾಡಬೇಕು, ಹೈದರಾಬಾದ್, ಬಾಂಬೆ, ಬೆಂಗಳೂರಿಗೆ ಹೋದಂತವ್ರ ಓಟು ಅಲ್ಲಿ ಮಾಡಿಸೋದು ಬೇಡ, ದಯವಿಟ್ಟು ಇಲ್ಲಿ ಮಾಡಿಸಿ ಅಂತ ನೀವು ಕೇಳಬೇಕು.
ಕೇಳ್ಬೋದು ತಾನೆ? ಕೇಳಬೇಕು. 30 ದಿನಗಳ ಕಾಲ ನೀವು ಮೈ ಎಲ್ಲ ಕಣ್ಣಾಗಿ ಕೆಲಸ ಮಾಡ್ಬೇಕು. ಅಪ್ಲಿಕೇಶನ್ ಕೊಡೋ ಸಂದರ್ಭದಲ್ಲಿ 90 ದಿನ ನಡೆಯುತ್ತಾನ, ಆದ್ರೆ ಅಪ್ಲಿಕೇಶನ್ ಕೊಡುವಂಥದ್ದು 30 ದಿನಗಳ ಕಾಲ. ಆ 30 ದಿನಗಳಲ್ಲಿ ಎಲ್ಲ ನಿಮ್ಮ ಬೂತ್ ನಲ್ಲಿರುವಂತ ಎಲ್ಲರ ಮನೆಗಳಿಗೆ ಅಪ್ಲಿಕೇಶನ್ ಬಂದು ಮುಟ್ಟುತ್ತೆ. ಯಾರಿಗಾದ್ರೂ ಅಪ್ಲಿಕೇಶನ್ ಬಂದು ಮುಟ್ಟಿಲ್ಲ ಅಂದ್ರೆ ನೀವು ಕೇಳಬೇಕು, ನಿಮಗೂ ಕೂಡ ಅಪ್ಲಿಕೇಶನ್ ಕೊಡ್ತಾರೆ. ನೀವೇನು ಇವತ್ತು ನಾವು ಒಂದು 50 ಮನೆಗಳಿಗೆ ಹೋಗಿ ನಾವು ಅಪ್ಲಿಕೇಶನ್ ಕೊಡ್ಬೇಕು ಅನ್ಕೊಂಡಿದೀವಿ ಅಂತ ನೀವು ಹೇಳಿದ್ರೆ ಖಂಡಿತ ನಿಮಗೂ ಕೂಡ ಅಪ್ಲಿಕೇಶನ್ ಕೊಡುವಂತ ಪ್ರಯತ್ನ ಮಾಡ್ತಾರೆ. ನಿಮಗೂ ಪ್ರತಿದಿನ 30-40 ಪ್ರಿಂಟೆಡ್ ಅಪ್ಲಿಕೇಶನ್ಗಳು ತಗೊಂಡು ಹೋಗಿ ನೀವು ಪ್ರತಿ ಮನೆಗಳಿಗೆ ಕೊಡ್ಬೋದು. ಆದ್ರೆ ಅವ್ರು ಕೊಟ್ಟಿದ್ರು ಅಂತ ಹೇಳಿದ್ರೆ ನೀವು ಡಬಲ್ ಕೊಡುವಂತ ಅವಶ್ಯಕತೆ ಇಲ್ಲ. ಇದನ್ನ ನೀವು BLO ಜೊತೆಗೆ BLA 2 ಇದನ್ನು ಮಾಡ್ಬೇಕು. ಒಂದ್ ವೇಳೆ BLA 2 ನ ಮಾತು ಕೇಳ್ತಾ ಇಲ್ಲ ಅಂತ ಆದ್ರೆ ನೀವು ನಿಮ್ಮ ಶಾಸಕರಿಗೆ ನೀವು ನಿಮ್ಮ BLA 1 ಹೇಳ್ಬೇಕು. BLA 1 ರೈಟಿಂಗ್ ಅಲ್ಲಿ ಅಲ್ಲಿರುವಂತ ತಹಸೀಲ್ದಾರ್, ಅಲ್ಲಿರುವಂತ ಚುನಾವಣಾಧಿಕಾರಿಗಳಿಗೆ ರೈಟಿಂಗ್ ನಲ್ಲಿ ಕೊಡ್ಬೇಕು. ಬಾಯಿ ಮಾತಿನಲ್ಲಿ ಅಲ್ಲಣ್ಣ, ರೈಟಿಂಗ್ ನಲ್ಲಿ ಅಬ್ಜೆಕ್ಷನ್ ರೈಸ್ ಮಾಡಬೇಕು. ಈಗ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಯಾರ್ದು 4 ಕಡೆ ಇದೆ, ಯಾರ್ದು 5 ಕಡೆ ಇದೆ, ಯಾರ್ದು 2 ಕಡೆ ಇದೆ. ಆ ಸಾಫ್ಟ್ವೇರೇ ಕಂಡು ಬಿಡ್ತದ. ಅದ್ರ ಮುಖಾಂತರ 2-3 ಕಡೆ ಯಾರಾದ್ರೂ ಮತ್ತೆ ಅಪ್ಲಿಕೇಶನ್ ಕೊಡಕ್ ಹೋದ್ರೆ ಅವರು ಕ್ರಿಮಿನಲ್ ಕೇಸ್ ಆಗುತ್ತೆ. ಅವ್ರ ಮೇಲೆ ಏನಾಗುತ್ತಣ್ಣ? ಕ್ರಿಮಿನಲ್ ಕೇಸ್ ಆಗುತ್ತೆ. ಇವ್ರು ನಮ್ಮವರಪ್ಪ, ಇರ್ಲಿ ಬಿಡು 2 ಕಡೆ ಅನ್ನಂಗಿಲ್ಲ. ಯಾರು ಕೂಡ 2 ಕಡೆ ಅಪ್ಲಿಕೇಶನ್ ಕೊಡಂಗಿಲ್ಲ. ಈಗ ಕಾಂಗ್ರೆಸ್ಗೆ ದಿಗಿಲು ಬಿದ್ದದಿಲ್ಲೇ. ಕಾಂಗ್ರೆಸ್ಗೆ ಪುಕ್ ಅನ್ನಂತ ಇದೆ, ಶುರು ಆಗ್ಬಿಟ್ಟಿದೆ. ನನ್ನ ಕಳ್ಳತನದ ಓಟ್ ಮಾಯ ಆಗ್ಬಿಡ್ತಾವಲ್ಲ, ಏನ್ ಮಾಡ್ಬೇಕು? ನಾನು ಕಳ್ಳತನದ ಮುಖಾಂತರ 4-5 ಕಡೆ ಕಾಂಗ್ರೆಸ್ನವ್ರ ಹೆಸರು ಸೇರ್ತಿದ್ರು. ಇವತ್ತದು ಸೇರ್ಸಕ್ ಆಗ್ತಾ ಇಲ್ಲ. ಸಾಫ್ಟ್ವೇರ್ ಕಂಡುಹಿಡಿತದೆ, ಜೈಲಿಗೆ ತಳ್ಳುವಂತ ಕೆಲಸ ಆಗ್ತದೆ. ಅದಕ್ಕೆ ಅವರಿಗೆ ಅನಿಸ್ಬಿಟ್ಟಿದೆ, ಇಲ್ಲಿಯವರೆಗೂ ನಾವು ಚುನಾವಣೆ ಗೆದ್ದದ್ದು ಕಳ್ಳತನದ ಓಟಿನ ಮುಖಾಂತರ. ಈ ಕಳ್ಳತನದ ಓಟ್ಗಳನ್ನ ಕ್ಲೀನ್ ಮಾಡುವಂತ ಕೆಲಸ ಇದು SIR. ಮತದಾರರ ಪರಿಷ್ಕರಣೆ ಅಂದ್ರೆ ಏನು? ಕೊಟ್ಟಿ ಮತದಾನಗಳನ್ನ ಅಳಿಸುವುದು. ಸತ್ತು ಹೋದವರು, ಊರು ಬಿಟ್ಟು ಹೋದವರು, ಇಂಥವರ ಹೆಸರುಗಳನ್ನ ಅಳಿಸುವಂತದ್ದು, ನಿಜ ಮತದಾರರನ್ನ ಗುರುತಿಸುವಂತದ್ದು. ಈಗಿರುವಂತ ಮತದಾರರ ಪಟ್ಟಿ ಮಾಯಾ, ಇನ್ ಮುಂದೆ ಇರೋದಿಲ್ಲಣ್ಣ. ನೀವು ಹೋಗಿ ನಾಳೆಗೆ ಹೋಗಿ ನಂದು 10 ಹೆಸರಿದ್ವಿ ನಮ್ಮ ವೋಟರ್ ಲಿಸ್ಟ್ ನಲ್ಲಿ. ಹೋದ ವರ್ಷ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿದ್ವಿ, ಈ ವರ್ಷ ಪರಿಷ್ಕರಣೆಯಲ್ಲಿ ಬಂದಿಲ್ಲ ಅಂತ ಹೇಳಂಗಿಲ್ಲ. ಯಾಕೆ ಅಂದ್ರೆ 2024ರಲ್ಲಿ ಯಾರ್ಯಾರು ವೋಟ್ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಿಂಟೆಡ್ ಫಾರ್ಮೆಟ್ ಕೊಡ್ತಾರೆ. ಸತ್ತಿದ್ರು ಅಂದ್ರೆ ಕೊಡ್ಲಕ್ಕಾಗತ್ತಾ? ಊರ್ ಬಿಟ್ಟು ಹೋಗಿದ್ರು ಅಂದ್ರೆ ಫಾರಂ ಕೊಡ್ಲಿಕ್ಕೆ ಆಗುತ್ತಾ? ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದವರು ಇಲ್ಲೇ ಕೊಡ್ಬೇಕಾಗತ್ತ, ಅಲ್ಲಿ ಕೊಡಕ್ ಆಗೋದಿಲ್ಲ. ಎಲ್ಲಾದ್ರೂ ಒಂದೇ ಕಡೆ ತವ್ರ ಮನೆಯಾಗೂ ಇರ್ಲಿ, ಗಂಡನ ಮನೆಯಾಗೂ ಇರ್ಲಿ, ನಡೆಯಂಗಿಲ್ಲ. ಈಗ ಎಲ್ಲಾದ್ರೂ ಒಂದೇ ಕಡೆ ಇರ್ಬೇಕು. ಅದಕ್ಕೆ ಕಾಂಗ್ರೆಸ್ಗೆ ದಿಗಿಲು ಬಿದ್ದಿದೆ. ವೋಟ್ ಚೋರಿ ಹೆಸರಿನಲ್ಲಿ ಜನರನ್ನ ಮರಳು ಮಾಡುವಂತ ಪ್ರಯತ್ನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಖರ್ಗೆ ಇವರೆಲ್ಲ ಮಾಡೋದು ಕೊಟ್ಟಿದ್ದಾರೆ. ಮತದಾರರ ಪರಿಷ್ಕರಣೆಯಲ್ಲಿ ಯಾವುದೇ ನೈಜವಾದ ಮತದಾರರು ಅದರಿಂದ ಬಿಟ್ಟು ಹೋಗಬಾರ್ದು. ಇದ್ರ ಜೊತೆಗೆ ನಿಮ್ಗೆ 2002ರ ಒಂದು ಪಟ್ಟಿಯನ್ನು ಕೊಡ್ತೇವೆ, ಮತದಾರರ ಪಟ್ಟಿ. ಅದನ್ನ ನೀವು ಓದ್ಬೇಕಣ್ಣ. 2002ರ ಮತದಾರರ ಪಟ್ಟಿಯಲ್ಲಿ ಈಗ 2002ರ ನಂತರ ಒಬ್ರು ಹುಟ್ಟಿರ್ತಾರೆ, ಲಗ್ನ ಆಗಿರ್ತಾರೆ, ಅವ್ರು ನಮ್ಮಲ್ಲಿ ಹೊಸ ವೋಟರ್ ಲಿಸ್ಟ್ ನಾಗ ಸೇರಿಸ್ಬೇಕು. 2002ರ ಪಟ್ಟಿನಲ್ಲಿ ಅವ್ರ ಹೆಸರಿಲ್ಲ ಅಂದ್ರೆ ಅವರ ಮನೆಯ ಯಾರ್ದಾದ್ರೂ ಹೆಸರು ಇರಬೇಕು. ಅದರಲ್ಲಿ ಅವ್ರ ಮನೆಯ ಹೆಸರಿಲ್ಲ ಅಂದ್ರೆ ಅವರು ಈ ಭಾರತದ ಪ್ರಜೆಗಳಲ್ಲ. ಬೇರೆ ಬೇರೆ ಹೆಸರುಗಳಲ್ಲಿ ಬಾಂಗ್ಲಾ ಒಳ ನುಸುಳುಕೋರರು, ಪಾಕಿಸ್ತಾನದ ಒಳ ನುಸುಳುಕೋರರು, ಅಕ್ಕಪಕ್ಕದ ದೇಶದ ಒಳ ನುಸುಳುಕೋರರು ನಮ್ಮೂರಿಗೂ ಬಂದು ವಾಸವಾಗಿದ್ದಾರೆ. ಆಧಾರ್ ಕಾರ್ಡ್ ಅನ್ನು ತಗೊಂಡು
ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಮಮತಾ ದೀದಿಗೆ ಬೊಗಲು ಬಿದ್ದಿದೆ. ಎಷ್ಟು ಜನ ಬಂದಿದ್ದಾರೆ ಬಾಂಗ್ಲಾದಲ್ಲಿ? ಸುಮಾರು 1.5 ಕೋಟಿ ಜನ ಬಾಂಗ್ಲಾ ನುಸುಳುಕೋರರು ಬಾಂಗ್ಲಾದಲ್ಲಿ ಬಂದು ನಿಂತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರೆಲ್ಲರೂ ಮಮತಾ ದೀದಿಯ ವೋಟರ್ಸ್. ಅದಕ್ಕೆ ಅವರಿಗೆ ಹೆದರಿಕೆ ಶುರುವಾಗಿದೆ. ಮಮತಾ ದೀದಿ ಏನ್ ಹೇಳ್ತಾ ಇದ್ದಾರೆ? SIR ಈಗ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. 12 ವರ್ಷಗಳ ನಂತರ ವಿಶೇಷ ಪರಿಷ್ಕರಣೆ ಮಾಡೋದಾದ್ರೆ ನಾನು ಬೆಂಬಲ ಕೊಡ್ತೇನೆ. 2 ವರ್ಷ ಆದ್ಮೇಲೆ ಬೆಂಬಲ ಕೊಡ್ತಾಳಂತೆ. ಯಾಕ? 6 ತಿಂಗಳನ್ಯಾಗ ಅವಳ ಎಲೆಕ್ಷನ್ ಅದ. ಬಾಂಗ್ಲಾದವರೆಲ್ಲರ ಓಟ್ ಕುಂದಬೇಕಲ್ಲ ಅವ್ರಿಗೆ. ಹೆದರಿಕೆ ಶುರು ಆಗಿದೆ. ಯಾರು 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತವರು ನಾವು ಭಾರತದ ಪ್ರಜೆಗಳು ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ನಾನ್ ಲಗ್ನಾಗಿ ಬಂದೀನ್ರಿ 2002 ಈ ಊರಾಗ ನನ್ನ ಹೆಸರು ಇರ್ಲಿಲ್ಲ. ಹೌದವ 2002ರೊಳಗ ನೀನ್ ಅವಾಗ ಓಟ್ ಹಾಕಿದ್ದಿ ಅಂದ್ರ ಯಾವ್ದಾರ ಊರಾಗ ಇರ್ಬೇಕಲ್ಲ. ನಿಂದು ವಯಸ್ಸು ಸಣ್ಣದದ. ವಯಸ್ಸು ಸಣ್ಣದಿದ್ರ ನಿಂದ ಎಲ್ಲಾರ ಇರ್ಬೇಕಲ್ಲ. ನಿಮ್ಮ ಅವ್ವ ನಿಮ್ಮ ಅಪ್ಪಂದ ಇರ್ಬೇಕಲ್ಲ. ಅದನ್ನ ಪಟ್ಟಿ ಕೊಡ್ಬೇಕಿಂದ್ರೆ ಹೆಸರು ಸೇರ್ತದಿಲ್ಲ ಅಂದ್ರೆ ಸೇರಲ್ಲ. ನಾ ಅವಾಗ 18 ವರ್ಷ ಇದ್ರಿ. ನಾವಾಗ 18 ವರ್ಷ ಇರ್ಲಿಲ್ಲ. ನನ್ನ ಹೆಸರು ಸೇರಿಲ್ಲ. ಹೌದಪ್ಪ, ನಿಮ್ಮಪ್ಪ, ನಿಮ್ಮ ಮುತ್ಯ, ನಿಮ್ಮ ಮುತ್ತಾತ ಯಾರ್ದಾರ ಹೆಸರು ಇರ್ಬೇಕಲ್ಲ. 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿಲ್ಲವೋ ಅವರು ಭಾರತದ ಪ್ರಜೆ ಅನ್ನೋದಕ್ಕೆ ಪೌರತ್ವವನ್ನ ಸಾಕ್ಷೀಕರಿಸಬೇಕು. ಆಧಾರ್ ಕಾರ್ಡು ನಡೆಯೋದಿಲ್ಲ. ಯಾಕೆ? ಮಮತಾ ದೀದಿ ಅವರ ಹಿಂಬಾಲಕರು ಮುಂಬಾಲಕರು ಆಧಾರ್ ಕಾರ್ಡುಗಳನ್ನು ಕೊಟ್ಟಿ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಅವರೆಲ್ಲ ನಮ್ಮ ಊರುಗಳಲ್ಲಿ ಬಂದು ಬೇರೆ ಬೇರೆ ಹೆಸರುಗಳಲ್ಲಿ ಆರಾಮ್ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ವೋಟರ್ ಲಿಸ್ಟ್ ನಲ್ಲಿ ಹೆಸರು ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರ್ದು 2002ರ ಮತದಾರರ ಪಟ್ಟಿಯಲ್ಲಿ ನಮ್ಮಪ್ಪ, ನಮ್ಮ ಮುತ್ಯ, ನಮ್ಮವ್ವನ ಹೆಸರು ಇರ್ಲಿಲ್ವೋ ಅಂತವರ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಸೇರೋದಿಲ್ಲ. ನಿಮ್ಮೂರಿಗೆ ಯಾರಾದ್ರೂ ಬಂದಿದ್ರೆ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಹೆಸರು ಕೇಳಕ್ ನಿಮ್ಗೆ ಆಗಂಗಿಲ್ಲ, ಧೈರ್ಯ ಇಲ್ಲ. ನಿಮ್ಮೂರಲ್ಲಿ ಬರ್ತಾರೆ, ಅದ್ರ ಹೆಸರು ಮೇಲೆ, ಇದ್ರ ಹೆಸರು ಮೇಲೆ, ಧರ್ಮ ಪ್ರಚಾರದ ಹೆಸರು ಮೇಲೆ ಉಳ್ಕೊಂಡಿದ್ದಾರೆ. ಆದ್ರೆ ಅವರು ಭಾರತದವರಲ್ಲ. ಅಂತವರ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕುವಂತ ಪ್ರಯತ್ನ ಇದು ಮಾಡಬೇಕು. ಅಂದ್ರೆ 2002ರ ಮತಗಟ್ಟೆಯ ನಮ್ಗೆ ಪಟ್ಟಿಯನ್ನು ಕೊಡ್ತಾರೆ. ಅದನ್ನು ನೀವು ಓದಬೇಕು. ಏನ್ ಮಾಡ್ಬೇಕಣ್ಣ? ನೀವೆಲ್ಲ ಏನ್ ಮಾಡ್ಬೇಕು? ಓದ್ಬೇಕು. ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. 2002ರ ಪಟ್ಟಿ ಮತ್ತು 2024ರ ಮತದಾರರ ಪಟ್ಟಿ ಅದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಯಾರಾದ್ರೂ, ಈಗ ನಿಮ್ಗೆ ಗೊತ್ತಿರ್ತದ ಒಬ್ಬವ ಅವ್ರು ಗುಲ್ಬರ್ಗದಾಗನು ಓಟದ, ಕಮಲಾಪುರದಾಗನು ಓಟದ, ಗುಲ್ಬರ್ಗದಾಗನು ಓಟದ, ಮಾಗಾಂವ್ದಾಗನು ಓಟದ ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಹೇಳಬೇಕು, ದಯವಿಟ್ಟು ಮಾಗಾಂವ್ನಲ್ಲೇ ನಿಮ್ ಹೆಸರು ಬರ್ಸ್ರಿ, ದಯವಿಟ್ಟು ನೀವು ಕಮಲಾಪುರದಲ್ಲೇ ಹೆಸರು ಬರ್ಸ್ರಿ ಅಂತ ಹೇಳ್ಬೇಕು. ಅಪ್ಪಿ ತಪ್ಪಿ 2 ಕಡೆ ಕೊಡಕ್ ನೋಡಕ್ ನಡೀತದ ಅಂತಂದ್ರ ನಡೆಯಲ್ಲ. ಜೈಲಿಗೆ ತಳ್ಳೋ ಕೆಲಸ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಪ್ರಯತ್ನ ಬಹಳ SIR ಬಹಳ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ನಾವು 4 ದಿನ ಕಡಿಮೆ ತಿರುಗಾಡ್ರಿ ಶಾಸಕರೇ. ಚುನಾವಣೆ ಟೈಮ್ ನಡೀತದೆ. ಆದ್ರೆ ಈ ವಿಶೇಷ ಪರಿಷ್ಕರಣೆಯ ಸಂದರ್ಭದಲ್ಲಿ ನೀವು ಪ್ರತಿ ಹಳ್ಳಿಗೆ ಹೋಗ್ಬೇಕು, ಪ್ರತಿ ಹಳ್ಳಿಗೆ ಭೇಟಿ ಕೊಡ್ಬೇಕು. BLO 2 ಕೆಲಸ ಮಾಡ್ತಾ ಇದ್ದಾರಲ್ಲೋ 90 ದಿನಗಳ ಕಾಲ ನೀವು ನಿದ್ರೆ ಮಾಡೋಂಗಿಲ್ಲ. ಮೊದಲು 30 ದಿವಸ ಏನು ಅಪ್ಲಿಕೇಶನ್ ಕೊಡೋದು, 15 ದಿವಸ ಅಪ್ಲಿಕೇಶನ್ ವಾಪಸ್ ತಗೊಂಬ. ಏನ್ ಮಾಡೋದಣ್ಣ? 15 ದಿವಸ ವಾಪಸ್ ತಗೋಬೇಕು. ಅವ್ರು ತಗೋತಾರೆ. ಯಾರು ತಗೋತಾರ? BLO. ಅವರು ಅದನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮಾಡಿ ಒಂದು ಕರಡು ಮತದಾರರ ಪಟ್ಟಿಯನ್ನ 15 ದಿನಗಳಲ್ಲಿ ಪ್ರಕಟಣೆ ಮಾಡ್ತಾರೆ. ಏನ್ ಮಾಡ್ತಾರೆ? ಪ್ರಕಟಣೆ. 1 ತಿಂಗಳು ಅಪ್ಲಿಕೇಶನ್ ಕೊಡೋದು, 15 ದಿವಸ ಅಪ್ಲಿಕೇಶನ್ ತಗೊಳ್ಳೋದು, ಇನ್ನು 15 ದಿವಸ ಅದನ್ನ ಚಾಲ್ಬೀನ್ ಮಾಡಿ ಪ್ರಿಂಟ್ ಮಾಡಿ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡೋದು. ಆ ಕರಡು ಪಟ್ಟಿ ಪ್ರಕಟ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್, JDS, BJP ಯಾರೇ BLO 2 ಇರಲಿ, ಅವರಿಗೆ ನಮ್ಮ ಮತದಾರರು ಬಂದಿಲ್ಲ ಅದನ್ನು ಓದ್ಬೇಕು ನೀವು. ಮತ್ತೆ ಅದನ್ನ ಇಟ್ಕೊಂಡು
ಯಾರ ಮನೆಯಲ್ಲಿ ಓಟ್ ಒಂದು ಕಮ್ಮಿ ಬಂದಿದೆ, 2 ಕಮ್ಮಿ ಬಂದಿದೆ, 3 ಕಮ್ಮಿ ಬಂದಿದೆ, ಯಾಕೆ ಕಮ್ಮಿ ಬಂದಿದೆ ಅನ್ನೋದನ್ನು ನೋಡಬೇಕು. ಮತ್ತೆ ಎಡಿಷನಲ್ ಫಾರಂಗಳನ್ನ ಕೊಡ್ಲಿಕ್ಕೆ ಮತ್ತೆ ನಿಮ್ಗೆ ಸಮಯ ಇರುತ್ತೆ 15 ದಿವಸ. ಕರಡು ಪಟ್ಟಿ ಪ್ರಕಟಣೆ ಆದ ಮೇಲೆ ಇನ್ನೇನಾದರೂ ತಿದ್ದುಪಡಿ ಇದ್ದರೆ, ಸೇರ್ಪಡೆ ಮಾಡುವಂತದ್ದಿದ್ರೆ, ಡಬಲ್ ಹೆಸರುಗಳು ಪ್ರಿಂಟ್ ಆಗಿದ್ರೆ ಇದನ್ನ ಗುರುತಿಸುವ ಕೆಲಸ ಮಾಡಬೇಕು. ಅದಕ್ಕೆ ಮತ್ತೆ ಕರಡು ಮತದಾರರ ಪಟ್ಟಿಯನ್ನು ನೀವು ಓದಬೇಕು, ಸ್ಟಡಿ ಮಾಡಬೇಕು. ಅದನ್ನು ತೆಗೆದುಕೊಂಡು ನಮ್ಮ ಮನೆಗಳಲ್ಲಿ, ನಮಗೆ ಬೇಕಾದಂತವರ ಮನೆಗಳಲ್ಲಿ ಮತದಾರರು ಸಂಪೂರ್ಣವಾಗಿ ಬಂದಿದ್ದಾರೋ ಇಲ್ಲ ನಮ್ಗೆ ಗೊತ್ತಿರಲ್ಲ. ನಮ್ಮ ಮನೆ ಮೇಲೆ 5 ಓಟ್ ಇರುತ್ತೆ, 4 ಬಂದಿರುತ್ತೆ, ನಾವು ಓದೋದೇ ಇಲ್ಲ. ಮತ್ತು ಈಗ ಒಂದು ಮನೆಯಲ್ಲಿ ಎಷ್ಟೇ ಜನ ವೋಟರ್ಸ್ ಇರಲಿ ಒಂದೇ ಸೀರಿಯಲ್ ನಂಬರ್ ಮೇಲೆ ಬರ್ತದೆ. ಈಗ ಹಂಗಿರ್ಲಿಲ್ಲ. ನೀವು ಮೋಟರ್ ಲಿಸ್ಟ್ ತೆಗೆದು ನೋಡ್ರಿ, 18 ವರ್ಷ ಆದ್ರೂ ಸೇರ್ಸಿದ್ರು ಸೊಸಿ ಮನೆಗೆ ಬಂದ್ರೆ ಹಿಂದಿನ ಪೇಜ್ನಾಗ ಇರ್ತಾವ, ಹೌದಿಲ್ರಿ? ಈಗ ಹಂಗಿಲ್ಲ. ನಿಮ್ ಮನೆಗೆ ಎಷ್ಟೇ ಮಂದಿರ್ಲಿ ಒಂದೇ ಸೀರಿಯಲ್ ನಂಬರ್ನೇ ಬರ್ತದೆ. 21ರಿಂದ ಶುರು ಆದ್ರೆ 30 ತನ ಒಂದೇ ಮನಿ. ಆ ರೀತಿ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ 5 ಜನ, 6 ಜನ, 8 ಜನ ಇದ್ರೆ ಒಂದೇ ಕಡೆಗೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರೋದು. ಆ ಕರಡನ್ನು ನೀವು ಓದ್ಬೇಕು. ನಮ್ಮ ಎಲ್ಲಾ ಮನೆಗಳಲ್ಲಿರುವಂತ ನಮ್ಮವರ ಓಟುಗಳು ಬಂದಿದೆಯೋ ಇಲ್ವೋ, ನಮ್ಮವರ ಓಟು ಬಂದಾದ್ಮೇಲೆ ಯಾವುದು ಕಾಂಗ್ರೆಸ್ನವರು ಬೇರೆ ಪಕ್ಷಕ್ಕೆ ಹೋಗಬಹುದಾದಂತ ಓಟ್ಗಳಿದೆ ಅಂತದ್ದೆಲ್ಲವನ್ನ ಗುರುತಿಸಬೇಕು. ನಮ್ಮವರು ಯಾರಾದ್ರೂ ಅಪ್ಪಿತಪ್ಪಿ ಡಬಲ್ ಓಟ್ಗಳಲ್ಲಿ ಸೇರ್ಪಡೆ ಮಾಡಿದ್ರೆ ಅವರಿಗೆ ವಿನಂತಿ ಮಾಡಬೇಕು, ಒಂದು ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಒಂದೇ ಕಡೆ ನೀವು ಬಿಡಬೇಕು. ಇದು BLOಗಳು ಮಾಡ್ತಾರೆ, ಚುನಾವಣಾ ಆಯೋಗನೂ ಮಾಡುತ್ತೆ. ಅದಕ್ಕೆ ಪೂರಕವಾಗಿ BLA 2ಗಳು ಕಾಂಪ್ಲೇಂಟ್ ರೈಸ್ ಮಾಡಬೇಕು. ನಾವು ಬಾಯಿ ಮಾತಿಲಿ ಹೇಳಿದ್ವಿ ಅಂದ್ರೆ ಆಗೋದಿಲ್ಲ. ನೀವು BLOಗಳಿಗೆ ರೈಟಿಂಗ್ನೇ ಕೊಡ್ಬೇಕು, ಬರೆದು ಕೊಡ್ಬೇಕು ಕೈಲಿ. ಮತ್ ಕಂಪ್ಯೂಟರ್ ಹುಡುಕಸಲ ಗುಲ್ಬರ್ಗಕ್ಕೆ ಬಂದಿಗಿರಿ ಮತ್ ನೀವು ಅಲ್ಲೇ 4 ಅಕ್ಷರ ಬರೆದು ಕೊಡೋದು, ಹಿಂಗಿಂಗದ ತಗೋರಿ ಅಂತ ಹೇಳಿ ಅದ್ರದ್ದು ಒಂದು ಕಾಪಿ ರಿಸಿಪ್ಟ್ ತಗೋಬೇಕು. ಏನ್ ಕೊಟ್ಟಿವಿ ಅನ್ನೋ ಬರ್ತದಲ್ಲ, ರಿಸಿಪ್ಟ್ ಕೊಡ್ಬೇಕು. ರಿಸಿಪ್ಟ್ ತಗೊಂಡ್ಮೇಲೆ ಈ ರೀತಿ ಬಿಆರ್ ನಲ್ಲಿ ನಡೆದಂತ SIR ನಲ್ಲಿ ಒಂದೇ ಒಂದು ಕಾಂಪ್ಲೇಂಟ್ ಕಾಂಗ್ರೆಸ್ ಪಾರ್ಟಿಯ BLA 2ಗಳು ಮಾಡಲಿಲ್ಲ. ಹಾಗಿದ್ರೆ ಮತ್ತೆ ಅನ್ಯಾಯ ನಡೆದಿದೆ ಅಂತ ಹೆಂಗೆ ಹೇಳಕ್ ಸಾಧ್ಯ? ಅವ್ರ ಹತ್ರ ಪುರಾವೆಗಳೇ ಇಲ್ಲ. ಅದಕ್ಕಾಗಿ ಅವರು ಕೋರ್ಟಿಗೆ ಹೋಗಕ್ಕಾಗೋದಿಲ್ಲ. ಇವತ್ತು ಬಿಹಾರ್ ನಲ್ಲಿ ಆದಂತ ಪರಿಸ್ಥಿತಿ ಇಡೀ ಭಾರತ ದೇಶದಲ್ಲಿ ನಡೆಯೋದಿದೆ. ಕರ್ನಾಟಕದಲ್ಲೂ ಕೂಡ ವಿಶೇಷ ಪರಿಷ್ಕರಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ್ಮೇಲೆ 90 ದಿನಗಳ ಕಾಲ ನೀವು ಕೆಲಸ ಮಾಡಬೇಕು. ಯಾವುದು ಅಬ್ಜೆಕ್ಷನ್ ಬರುತ್ತೆ, ಯಾರ್ಯಾರ್ದು ಇದು ಬರುತ್ತೆ, ಅದೆಲ್ಲವನ್ನು ತಗೊಂಡು ಕರಡು ಪಟ್ಟಿಯಲ್ಲಿರೋದನ್ನ ತಗೊಂಡು ಕೆಲವು ಡಿಲೀಟ್ ಮಾಡುವಂಥದ್ದು, ಕೆಲವು ಎಡಿಟ್ ಮಾಡುವಂಥದ್ದನ್ನು ಮಾಡಿ 90 ದಿನಗಳ ನಂತರ ಪೂರ್ಣ ಪ್ರಮಾಣದ ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ. ಆಮೇಲೆ ನನ್ನ ಹೆಸರು ಬಿಟ್ಟೋಯ್ತು, ನಿನ್ನ ಹೆಸರು ಬಿಟ್ಟೋಯ್ತು ಅಂದ್ರೆ ಕೇಳೋದಿಲ್ಲ. ಅದಕ್ಕೆ ನಾವು ಮಾಡಬೇಕಾಗಿದ್ದೇನು, ಈ 90 ದಿನಗಳ ಕಾಲ ಸರಿಯಾಗಿ ಮತದಾರರ ಪರಿಷ್ಕರಣೆಯ ಸಂದರ್ಭದಲ್ಲಿ ನಾವು ನಾವು ಚುನಾವಣೆ ನಿಲ್ಲೋರು ಅಂತ ತಿಳ್ಕೊಂಡು ಕೆಲಸ ಮಾಡಿ ಈ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಈ ವಿಶೇಷ ಪರಿಷ್ಕರಣೆ ನಡೀಲಿಕ್ಕೆ ಸಾಧ್ಯ ಇದೆ. ನಿಮ್ ಶಾಸಕರು 10-15 ಸಾವಿರ ಓಟ್ನಿಂದ ಗೆದ್ದಿದಾರಲ್ಲ, ವಿಶೇಷ ಪರಿಷ್ಕರಣೆ ನಡೆದರೆ 25-30-40 ಸಾವಿರ ಓಟ್ಗಳಿಂದ ಗೆಲ್ತಾರೆ. ಅಷ್ಟು ಪಟ್ಟಿ ಓಟ್ಗಳು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಸೇರಿಸಿದೆ. ಎಷ್ಟು? ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 20-30-40 ಸಾವಿರ ಪಟ್ಟಿ ಓಟುಗಳನ್ನ ಕಾಂಗ್ರೆಸ್ ಪಾರ್ಟಿ ನಿರಂತರವಾಗಿ ಸೇರಿಸುವಂತ ಪ್ರಯತ್ನವನ್ನು ಮಾಡಿದೆ. ಅದನ್ನು ತೆಗೆದು ಹಾಕುವ ಪ್ರಕ್ರಿಯೆ ನಾವು ಮಾಡಬೇಕು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಶಾಸಕರು ಅತಿ ಹೆಚ್ಚು ಓಟ್ಗಳಿಂದ ಗೆಲ್ಲುವಂತೆ ಮಾಡಬೇಕು ಅನ್ನುವಂಥದ್ದೇ ವಿಶೇಷ ಪರಿಷ್ಕರಣೆಯ ಸಂದರ್ಭ. ಅರ್ಥ ಆಯ್ತು ತಾನೇ? ವಿಶೇಷ ಪರಿಷ್ಕರಣೆ ಹೇಗೆ ನಡೆಯುತ್ತೆ, ಏನ್ ನಡೆಯುತ್ತೆ ಅನ್ನುವಂಥದ್ದು. ಮತ್ತು ಓಟ್ ಚೋರಿ, ನೋಟ್ ಚೋರಿ, ಈ ದೇಶ ಚೋರಿ ಹೊಡೆದು ಕೊಳ್ಳೆ ಮಾಡಿದ್ ಯಾರಪ್ಪ? ಕಾಂಗ್ರೆಸ್. ರಾಹುಲ್ ಗಾಂಧಿ ಅವ್ರ ತಾತ, ಅವ್ರ ಅಜ್ಜಿ ಈ ದೇಶವನ್ನ ಲೂಟ್ ಮಾಡಿದ್ರು. ಈ ದೇಶವನ್ನ
ತಪ್ಪು ದಾರಿಗೆ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಸಂವಿಧಾನವನ್ನು ಕೂಡ ತಿದ್ದುವಂತ ಕೆಲಸ ಮಾಡಿದ್ರು ವೃತ್ತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ. ಅದಕ್ಕಾಗಿ ಈ ಒಂದು ವಿಶೇಷ ಪರಿಷ್ಕರಣೆಯ ಏನು ಪಟ್ಟಿ ಪರಿಷ್ಕರಣೆ ಇದೆ. ಇವತ್ತು ಎಷ್ಟು ಜನ ಬಂದಿರಿ? ನಾನು ಅಟೆಂಡೆನ್ಸ್ ತಗೊಳ್ಳಲ್ಲ. ಜಗಪ್ಪಣ್ಣ, ನಾನು ಅಟೆಂಡೆನ್ಸ್ ತಗೊಳ್ಳಲ್ಲ.